ಯಾವಾಗ ಬಂದೆ? ನೀನು ನೋಡಿಲ್ಲ ಎಷ್ಟು ಖುಷಿ ಆಯ್ತು ಗೊತ್ತಾ? ತುಂಬ ಹೊತ್ತಾಯ್ತಾ ಬಂದು? ಸರ್, ನನ್ನ ತಂಗಿನ ಕಳಿಸ್ಕೊಟ್ರೆ ನಾನು ಹೊರಡ್ತೀನಿ. ಏನು ಅವಸರ ಸಮರ್? ಊಟ ಮಾಡ್ಕೊಂಡು ಹೋಗ್ಬೋದಂತೆ. ಇಲ್ಲ, ನನಗೇನು ಬೇಡ. ಹಾಗಂದ್ರೆ ಹೇಗೆ? ಅಡುಗೆ ಎಲ್ಲ ರೆಡಿ ಇದೆ. ಹೌದಣ್ಣ, ಸಾಂಬಾರಂತೂ ಸೂಪರ್. ಇವರೇ ಮಾಡಿದ್ದು. ಎಷ್ಟು ಚೆನ್ನಾಗಿ ಮಾಡಿದಾರೆ ಗೊತ್ತಾ? ನನಗಾಗ್ಲೇ ಸರಿಯಾಗಿ ಊಟ ಮಾಡಕ್ ಆಗ್ಲಿಲ್ಲ. ಈ ಅಮ್ಮ ಮಾತಾಡ್ಬೇಕು ಅಂತ ಕರ್ಕೊಂಡು ಹೋಗ್ಬಿಟ್ಲು. ಆಯ್ತಲ್ಲ, ಇಬ್ರು ಒಟ್ಟಿಗೆ ಊಟ ಮಾಡ್ಬೋದು. ಬಾ ಸಮರ್ಥ. ಬಾ ಪಾಪು, ಊಟ ರೆಡಿ ಇದೆ, ಮಾಡ್ಬೋದಂತೆ. ನನಗೆ ಶ್ರೀಮಂತಿಕೆ ಊಟ ಸೇರಲ್ಲ. ನಮಗೆ ಟೈಮ್ ಆಯ್ತು, ನಾವು ಹೊರಡಬೇಕು. ಸಂಧ್ಯಾ, ಒಂದು ನಿಮಿಷ ಬಂದೆ ಪಾಪು. ಈ ಮನೆನ ನಾಟಕದ ಸ್ಟೇಜ್ ಅಂದ್ಕೊಂಡಿದ್ದೀರಾ ಅಮ್ಮ ಮಕ್ಕಳು? ಮೊದಲು ಮಗಳು ಬಂದ್ಲು, ಆಮೇಲೆ ಮಗನು ಬಂದಿದ್ದಾನೆ. ಅವ್ನು ಸಂಧ್ಯನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾನೆ ಶಾರ್ವರಿ ಅವರೇ. ನೀನು ಹೇಳಿದ್ದೆಲ್ಲ ನಂಬೋದಕ್ಕೆ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅಂದ್ಕೊಂಡಿದ್ಯಾ? ಹೊರಡಲೇಬೇಕು. ನಿನಗಾಗಲೇ ಹೇಳಿದ್ದು ನೆನಪಿದೆ ತಾನೆ? ನಿನ್ನ ಮಕ್ಕಳು ಆಗಾಗ ಈ ಮನೆಗೆ ಬರ್ತಾ ಇದ್ರೆ ಮತ್ತೆ ಈ ಮನೆ ನೆಮ್ಮದಿ ಹಾಳಾಗುತ್ತೆ. ಇದು ಹೀಗೆ ಮುಂದುವರೆದ್ರೆ ನಾನು ಸುಮ್ಮನೆ ಕೂತಿರಲ್ಲ, ನೆನಪಿರಲಿ. ಹಾಗೆಲ್ಲ ಏನೂ ಆಗಲ್ಲ ಶಾರ್ವರಿ ಅವರೇ. ಹೀಗೆ ಹೇಳ್ತಾ ಇಲ್ಲೇ ನಿಲ್ತೀಯಾ ಅಥವಾ ನೀನಾಗಿ ನೀನೇ ಹೋಗಿ ನಿನ್ನ ಮಗನನ್ನು ಹೊರಡೋದಕ್ಕೆ ಹೇಳ್ತೀಯಾ? ನೀವೇನೇ ಹೇಳಿ, ಈ ಮನೇಲಿ ನಂಗೆ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಅದರಲ್ಲೂ ನಿಮ್ಮ ಕೈ ಅಡುಗೆ ಅಂತೂ ಆಸಮ್. ತುಂಬ ಮಿಸ್ ಮಾಡ್ಕೋತೀನಿ ನಾನು. ಅಯ್ಯೋ, ಮಿಸ್ ಮಾಡ್ಕೊಳ್ಳೋದಿಲ್ಲ ಯಾಕೆ? ನಿನಗೆ ಏನು ತಿನ್ನಬೇಕು ಅನಿಸುತ್ತೋ ಹೇಳು, ನಾನು ಮಾಡಿಕೊಡ್ತೇನೆ. ನೀನು ಯಾವಾಗ ಬೇಕಿದ್ರೂ ಇಲ್ಲಿ ಬರ್ಬೋದು, ಯಾಕೆಂದರೆ ಇದು ನಿನ್ನ ಮನೇನೂ ಹೌದು. ಅದು ಹೇಗಾಗುತ್ತೆ? ಯಾವುದೇ ಕಾರಣಕ್ಕೂ ಈ ಮನೆ ಸಂಧ್ಯಾ ಮನೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹಾಗೆ ಹೇಳ್ತೀಯ ಸಮರ್ಥ? ಇದು ಅವಳ ತಾಯಿ ಮನೆ ಅಂದರೆ ಅವಳಿಗೂ ಮನೆನೇ ಅಲ್ವಾ? ಕ್ಷಮಿಸಿ, ನಮಗೆ ಯಾವ ತಾಯಿನೂ ಇಲ್ಲ. ಹೀಗಿದ್ಮೇಲೆ ಅದೇ ತಾಯಿ ಮನೆ ಆಗುತ್ತೆ. ಸಮರ್ಥ, ಏನು ಹೇಳ್ತಾ ಇದೀಯ? ಹೌದು, ಇವರು ನಮ್ಮ ತಾಯಿ ಅಲ್ಲ. ನಮ್ಮ ತಾಯಿ ಕಳೆದೋಗಿ ತುಂಬಾ ದಿನ ಆಗಿದೆ. ನಾವೀಗ ತಂದೆ ತಾಯಿ ಯಾರು ಇಲ್ದಿರೋ ಅನಾಥರು.
ಪಾಪು ಯಾಕೋ ಹೀಗೆಲ್ಲ ಹೇಳ್ತೀಯ? ಮಾತಾಡ್ಬೇಡ ನೀನು. ನೀನ್ ನನ್ನ ಹತ್ರ ಮಾತಾಡೋ ಹಕ್ಕನ್ನ ಕಳ್ಕೊಂಡಿದ್ಯಾ. ನಿನಗೂ ನಂಗೂ ಸಂಬಂಧ ಇಲ್ಲ. ಇನ್ಮೇಲೆ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಈ ಮನೆಗೆ ಯಾವತ್ತೂ ಕಾಲಿಡಲ್ಲ. ಸಂಧ್ಯಾ ರೆಡಿ? ಅಣ್ಣ ರೆಡಿ ಎಂದೆ. ತುಳಸಿಯವರೇ, ಹೌದಾ? ಮಾತಾಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು. ನೀನೇನು ಮಾಡಬೇಕಾಗಿಲ್ಲ ಶಾರ್ವರಿ. ಇಂಥ ಮಕ್ಕಳಿರೋವರೆಗೂ ನೀನು ಸೇಫ್. ಈಗ ಸ್ವಲ್ಪನೂ ಬುದ್ಧಿ ಇಲ್ವಾ? ಎಂತ ದೊಡ್ಡ ಜನ ಅವರೆಲ್ಲ. ಅವ್ರ ಮುಂದೆ ಅಮ್ಮಂಗೆ ಹಾಗೆಲ್ಲ ಹೇಳ್ತಿಯಲ್ಲ. ಅಮ್ಮಂಗೆ ಬೇಜಾರಾಗಿ ನಾಳೆ ದಿನ ಈ ಮನೆಗೆ ಬರಲೇಬೇಡ ಅಂತಂದ್ರೆ ನಾನೇನು ಮಾಡಲಿ? ನಿನಗೆ ಸ್ವಲ್ಪನೂ ಸ್ವಾಭಿಮಾನ, ನಾಚಿಕೆ, ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಇಲ್ಲಿಗೆ ಬಂದಿದ್ಯಲ್ಲ, ಅದು ಅಲ್ಲದೆ ಊಟ ಬೇರೆ. ಛೈ, ನಾಚಿಕೆ ಆಗಲ್ವಾ ನಿಂಗೆ? ಅಣ್ಣ, ಊಟ ಮಾಡಕ್ಕೆ ನಾಚಿಕೆ ಯಾಕಾಗಬೇಕು? ಹಸ್ವಾದ್ರೆ ಸಾಕು. ಶಟಪ್. ತಮಾಷೆ ಮಾಡಿದ್ರೆ ಚೆನ್ನಾಗಿರಲ್ಲ. ನೀನು ಪ್ರೆಗ್ನೆಂಟು ಅಂತ ಸುಮ್ಮನಿದ್ದೀನಿ, ಇಲ್ಲ ಅಂದಿರ 4 ಬಾರ್ ಸೆಳ್ಕೊಂಡ್ಬರ್ತಾ ಇದ್ದೆ. ಹೌದು, ನೀನ್ ಹಾಗೆ ಮಾಡವ್ನೆ. ಹೌದು, ನೀನ್ಯಾಕೆ ಇಷ್ಟು ಬೇಗ ಬಂದೆ? ಸ್ವಲ್ಪ ಹೊತ್ತಿಲ್ಲಿ ಇರ್ತಿದ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಮನೇಲಿ. ಇನ್ನೊಂದ್ಸಲಿ ಮನೆ ಕಡೆ ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ, ಅರ್ಥ ಆಯ್ತಾ? ಪಾಪು ಯಾಕೆ ಹಾಗೆಲ್ಲ ಹೇಳ್ತೀಯ? ಇನ್ನೊಂದ್ಸಲ ಅನಾಥರು ಅಂತೆಲ್ಲ ಅಂದ್ರೆ ಚೆನ್ನಾಗಿರಲ್ಲ ನೋಡು. ಸುಮ್ಮನೆ ನನ್ನ ಮೇಲೆ ಕೋಪ ಮಾಡ್ಕೋಬೇಡ. ಯಾಕೆ ಅಂದ್ರೆ ಕೋಪ ಮಾಡ್ಕೊಳ್ಳೋ ಅಧಿಕಾರನ ಕಳ್ಕೊಂಡಿದ್ಯಾ. ಇದು ಅಧಿಕಾರದಿಂದ ಬಂದ ಕೋಪ ಅಲ್ಲ ಪಾಪು, ಪ್ರೀತಿಯಿಂದ ಬಂದ ಕೋಪ. ತಾಯಿ ಯಾವತ್ತು ಮಕ್ಕಳ ಮೇಲೆ ಅಧಿಕಾರ ಚಲಾಯಿಸೋದಿಲ್ಲ. ಅವಳು ಗೊತ್ತಿರೋದು ಪ್ರೀತಿ ಮಾಡೋದಷ್ಟೇ. ಆಗ್ಲೇ ನಾನು ನಿನ್ನ ತಾಯಿ ಇಲ್ಲ ಅಂದ್ಯಲ್ಲ, ಎಷ್ಟು ನೋವಾಯ್ತು ಗೊತ್ತಾ? ಹಾಗೆಲ್ಲ ಹೇಳಿ ನಾನು ಹೇಳಿದ ಸತ್ಯನೇ ಅಲ್ವಾ? ಇಷ್ಟು ದಿನ ಅಮ್ಮ ನನಗೆ ಮಾತ್ರ ಅಮ್ಮ ಅಲ್ಲ, ಬೇರೆಯವ್ರಿಗೂ ಹೆಂಡತಿ ಕೂಡ ಹೌದು ಅಂತ ನನಗೆ ನಾನೇ ಹೇಳ್ಕೊಂಡು ಮನಸ್ಸನ್ನ ಗಟ್ಟಿ ಮಾಡ್ಕೋತಾ ಇದ್ದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ನಮ್ಮಮ್ಮ ಕಳೆದೋಗಿದ್ದಾಳೆ, ಅವಳು ಇನ್ಯಾವತ್ತೂ ಸಿಗೋದಿಲ್ಲ ಅಂತ. ಸಮರ್ಥ, ನಾನು ನೋಡಿದ್ದಮ್ಮ ಹೀಗಿರ್ಲಿಲ್ಲ. ಅವಳಿಗೆ ಯಾವತ್ತೂ ಶ್ರೀಮಂತಿಕೆ ಬೇಕಿರ್ಲಿಲ್ಲ. ಮಗನ್ನೇ ಪ್ರಪಂಚ ಅನ್ಕೊಂಡಿದ್ಲು. ನಾನು ನೋಡಿದ್ದಮ್ಮ ತುಂಬಾ ಸಿಂಪಲ್ ಹೌಸ್ ವೈಫ್. ಆದ್ರೆ ನೀನು ಶ್ರೀಮಂತರ ಹೆಂಡತಿ. ನಿನ್ನ ನೋಡಿದಾಗ ನನಗೆ ಅಮ್ಮ ಅನ್ನೋ ಫೀಲೇ ಬರಲಿಲ್ಲ. ಯಾರೋ ದೊಡ್ಡವ್ರ ಮನೆ ಸೊಸೆ ಅನಿಸ್ತು. ಇನ್ಯಾವತ್ತು ನನಗೆ ನನ್ನ ಅಮ್ಮ ಸಿಗೋಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಸಂಧ್ಯಾ ನಡಿ. ಸಮರ್ಥ, ಸಮರ್ಥ,
ಆಗಬೇಕಿತ್ತು, ಯಾವತ್ತೂ ಇಷ್ಟ ಆಗಬೇಕಿತ್ತು. ಆ ತುಳಸಿ ಮಕ್ಕಳು, ಈ ಮಾಧವನ್ ಮಕ್ಕಳು, ಆಹಾ, ಹೇಳಿ ಮಾಡಿಸಿದ ಹಾಗಿದೆ. ಏನಾಯ್ತು ಮಾಮ್? ನೀನಿಲ್ಲಿ ಬುಕ್ ಒಳಗಡೆ ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಮನೇಲಿ ಏನು ನಡೀತಿದೆ ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ ಹೇಳು? ಮಾಮ್, ನಾನು ನಿಮ್ಮಮ್ಮ, ಈ ಥರ ಗಿಮಿಕ್ಕೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅಯ್ಯೋ, ಈ ಮನೇಲಿ ಡ್ರಾಮಾ ನಡೆಯೋದೇನು ಹೊಸ್ತಾ? ಇತ್ತೀಚೆಗೆ ನಂಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ. ಇಂಟ್ರೆಸ್ಟ್ ಇದೆಯೋ ಬಿಟ್ಟಿದೆಯೋ, ಕೆಲವೊಂದು ಸತಿ ಅಪ್ಪ ಅಮ್ಮ ಮಕ್ಕಳು ಅನ್ನೋ ಸಂಬಂಧ ಎಷ್ಟು ಕಾಂಪ್ಲಿಕೇಟೆಡ್ ಇದೆ ಅಂತ ಗೊತ್ತಾಗಬೇಕು ಅಂದರೆ ಇದನ್ನೆಲ್ಲ ನೋಡಬೇಕು ಬೇಬಿ. ಅರ್ಥ ಆಗೋಗಿ ಹೇಳ್ತೀಯಾ? ಈ ಮನೇಲಿ ಮಾಧವ್ ತುಳಸಿ ನೆಮ್ಮದಿ ಕೆಡ್ಸೋಕ್ಕೆ ನಾನು ತುಂಬ ಪ್ರಯತ್ನ ಪಡಬೇಕಂತಿಲ್ಲ. ಎಲ್ಲಿವರೆಗೂ ಆ ತುಳಸಿ ಮಕ್ಕಳು, ಈ ಮಾಧವನ್ ಮಕ್ಕಳು ಇರ್ತಾರೋ ಎಲ್ಲ ಅವರೇ ನೋಡ್ಕೊಳ್ತಾರೆ, ಇಷ್ಟೇ ಅರ್ಥ. ಈ ಮನೆ ಸಿಚುವೇಶನ್ ಹೇಗಿದೆ ಗೊತ್ತಾ? ಹೊತ್ತಿ ಉರಿಯೋದಕ್ಕೆ ಕಾಯ್ತಿರೋ ಹಾಗಿದೆ. ನಾನು ಬೈ ಮಿಸ್ಟೇಕ್ ಲೈಟರ್ ಆನ್ ಮಾಡಿದರೆ ಸಾಕು, ಎಲ್ಲ ಸಂಬಂಧಗಳು ಉರಿದು ಬೂದಿಯಾಗಿ ಹೋಗುತ್ತೆ. ಈ ಮಾಧವ ತುಳಸಿ ಅವರಿಬ್ಬರನ್ನು ಮಟ್ಟ ಹಾಕೋದಕ್ಕೆ ಇರೋ ದೊಡ್ಡ ಅಸ್ತ್ರ ಅಂದರೆ ಅವರಿಬ್ಬರ ಮಕ್ಕಳು. ಮಾಧವನ್ ಮಕ್ಕಳು ಮಾತ್ರ ಹೀಗೆ ಅಂದ್ಕೊಂಡಿದ್ದೆ, ಆದರೆ ಆ ತುಳಸಿ ಮಕ್ಕಳದು ಹೀಗೇನೆ. ಹೀಗೆ ಅಲ್ಲ, ಅವಿನ ಮೀರಿಸೋ ಹಾಗಿದ್ದಾರೆ ಅಂದಮೇಲೆ ನಾನು ಸುಮ್ಮನೆ ಇರೋದಕ್ಕಾಗತ್ತಾ? ಮಾಮ್, ಏನಾಯ್ತು ಇವಾಗ? ಏನಿಲ್ಲ, ತಂದೆ ತಾಯಿ ಸಂಬಂಧಕ್ಕೆ ಹೆತ್ತು ಮಕ್ಕಳನ್ನೇ ಎತ್ತಿ ಕಟ್ಟೋದು, ಅವರ ಸಂಬಂಧಕ್ಕೆ ಮಕ್ಕಳೇ ದಿ ಎಂಡ್ ಬರೆಯೋ ಹಾಗೆ ಮಾಡೋದು. ಇಷ್ಟಾದರೆ ಆ ತುಳಸಿ ಕತೆ. ಮಾಮ್, ನೀನು ತುಳಸಿ ಆಂಟಿನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ. ಏನು ಹಾಗಂದ್ರೆ? ಅಂಡರ್ ಎಸ್ಟಿಮೇಟ್ ಮಾಡದೇ ಇರೋ ಹಾಗೆ ಅವಳೇನು ಮಾಡಿದ್ದಾಳೆ? ಬಂದ್ಬಿಟ್ಲು ಅವಳ ಬಗ್ಗೆ ಹೇಳೋದಕ್ಕೆ. ಮಾಮ್, ಆ ತುಳಸಿ ಆಂಟಿ ತುಳಸಿಯವರೇ, ಆದರೂ ನೀ ತುಂಬ ಸ್ವಾರ್ಥಿ ಆಗಿದೆಯಾ ಬಿಡಮ್ಮ. ಇಷ್ಟು ದಿನ ಮಕ್ಕಳ ಸಂತೋಷನೇ ನಿನ್ನ ಸಂತೋಷ ಅಂತಿದ್ದೆ, ಬದಲಾಗ್ಬಿಟ್ಟೆ ಬಿಡು ನೀನು. ನಮ್ಮ ತಾಯಿ ಕಳೆದೋಗಿ ತುಂಬ ದಿನ ಆಗಿದೆ. ನಾವೀಗ ತಂದೆ ತಾಯಿ ಯಾರೂ ಇಲ್ದೇ ಇರೋ ಅನಾಥರು. ನೀನು ನನ್ನ ಹತ್ರ ಮಾತಾಡೋ ಹಕ್ಕನ್ನ ಕಳ್ಕೊಂಡಿದ್ಯಾ. ನಿನಗೂ ನನಗೂ ಸಂಬಂಧ ಇಲ್ಲ. ನಾನು ನೋಡಿದ್ದಮ್ಮ ತುಂಬ ಸಿಂಪಲ್ ಹೋದ್ಬಳಿ, ಆದರೆ ನೀನು ಶ್ರೀಮಂತರ ಹೆಂಡತಿ. ನಿನ್ನ ನೋಡಿದಾಗ ನನಗೆ ಅಮ್ಮ ಅನ್ನೋ ಫೀಲೇ ಬರಲಿಲ್ಲ, ದೊಡ್ಡವ್ರ ಮನೆ ಸೊಸೆ ಅನಿಸ್ತು. ತುಳಸಿಯವರೇ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಾತು ಕೇಳ್ತಿದ್ಯಾ ನಿಮಗೆ? ತುಳಸಿಯವರೇ, ಸಮರ್ಥ ಹಾಗೆ ಹೇಳಬಾರ್ದಿತ್ತು, ಆದರೆ ಅವನು ಯಾಕೆ ಹಾಗೆ ಹೇಳ್ದ ಅಂತ ಯೋಚಿಸಿ. ಅವನು ಹಾಗೆ ಹೇಳಿದ್ದು ನಿಮ್ಮ ಮೇಲೆ ಸಲಿಗೆ ಇರೋದಕ್ಕೆ ಅಲ್ವಾ? ನೋಡಿ, ಮಕ್ಕಳು ಹೊಟ್ಟೆಲಿದ್ದಾಗ ಎಷ್ಟೋ ಸಲ ಒದಿತಾರೆ, ಹುಟ್ಟಿದ ಮೇಲೂ ಅಷ್ಟೇ. ಚಿಕ್ಕವರಿದ್ದಾಗ ಎಷ್ಟು ಸಲ ಒದ್ದಿರಲ್ಲ ಹೇಳಿ? ಹಾಗೆಲ್ಲ ನಾವು ಕೋಪ ಮಾಡ್ಕೊಂಡಿರ್ತೀವ? ಅವರಿಗೆ ತಂದೆ ತಾಯಿಗಳ ಮೇಲೆ ಸಲಿಗೆ, ಅದಕ್ಕೆ ಹಾಗೆ ಮಾಡ್ತಾರೆ. ಮಕ್ಕಳು ನಮ್ಮ ಮನಸ್ಸಿಗೆ ಬೇಜಾರಾಗೋ ಥರ ಏನಾದರೂ ಅಂದರೂ ಅದನ್ನು ಆ ಕ್ಷಣಕ್ಕೆ ಮರೆತು ಬಿಡಬೇಕು. ಅವ್ರು ಹಾಗೆ ಮಾಡ್ತಾರೆ ಅಂತ ನಾವು ಹಠ ಸಾಧಿಸೋಕ್ಕಾಗಲ್ಲ ಅಲ್ವಾ? ಬಹುಶಃ ನಿಮಗಿದು ಹೊಸ್ತು, ಆದರೆ ನನಗೆ ಅಭ್ಯಾಸ ಇದೆ. ಮಕ್ಕಳು ನೀನು ನನ್ನ ತಂದೆ ಅಲ್ಲ ತಾಯಿ ಅಲ್ಲ ಅಂದಾಗ
ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಗೊತ್ತು. ಆದರೆ ಅವ್ರು ಹಾಗಂತಾರೆ ಅಂತ ಅವ್ರು ನಮ್ಮ ಮಕ್ಕಳು ಅನ್ನೋ ಸತ್ಯ ಸುಳ್ಳಾಗತ್ತಾ? ಒಂದಲ್ಲ ಒಂದಿನ ಸಮರ್ಥಗೂ ತಾನು ಮಾತಾಡಿದ ತಪ್ಪು ಅನ್ನೋದು ಅರ್ಥ ಆಗತ್ತೆ. ತುಳಸಿಯವರೇ, ನೀವು ಹೀಗಿದ್ರೆ ನನಗೂ ಆತಂಕ ಆಗುತ್ತೆ. ದಯವಿಟ್ಟು ಆಚೆ ಬನ್ನಿ. ನಿಮಗೆ ನನ್ನ ಮಾತುಗಳಿಂದ ಸಮಾಧಾನ ಆಗ್ತಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಹೇಳಿ. ಇಬ್ಬರು ಸೇರಿ ಸಮಸ್ಯೆ ಬಗೆಹರಿಸೋಣ ಅಂತ ನೀವೇ ಹೇಳಿದ್ದೀರಾ. ಈ ವಿಷಯದಲ್ಲೂ ನಾನು ನಿಮ್ಮ ಜೊತೆಲೇ ಇದ್ದೀನಿ. ಹೇಳಿ, ನಿಮಗೆ ಏನು ಮಾಡಿದ್ರೆ ಸಮಾಧಾನ ಆಗುತ್ತೆ? ಪ್ಲೀಸ್ ತುಳಸಿಯವರೇ, ಆಚೆ ಬನ್ನಿ. ಮುಂದಕ್ಕೆ ಏನು ಮಾಡೋಣ ಅಂತ ಹೇಳಿ. ನಾನು ಈಗಲೇ ಪಾಪು ನೋಡಬೇಕು. ಆಯಿತು, ಈಗಲೇ ಹೋಗೋಣ. ತಗೊಳ್ಳಿ, ನೀವು ರೆಡಿಯಾಗಿ ಬನ್ನಿ. ನಾನು ಕೆಳಗೆ ಕಾಯ್ತಾ ಇರ್ತೀನಿ. ನಿಂತ್ಕೋ. ನೀನು ಗರ್ಭಿಣಿ ಹೆಂಗಸು, ಹಾಗೆಲ್ಲ ಓಡಬಾರ್ದು. ಮುಂದೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗು ಅಂಬಿಗಾಲಿಡೋದಕ್ಕೆ ಮುಂಚೆನೆ ಓಡ್ಬಿಡುತ್ತೆ. ಸಂಧ್ಯಾ, ಒಂದು ನಿಮಿಷ ನಿಂತ್ಕೋ. ಮತ್ತೆ ಏನಣ್ಣ ನಿನ್ ಗೋಳು? ನೀನು ಗೋಳು ಅನ್ಕೊಂಡ್ರೂ ಪರವಾಗಿಲ್ಲ, ಆದರೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀ ಇನ್ನೊಂದ್ಸಲ ಮನೆ ಕಡೆ ಹೋದ್ಯೋ ನಾನು ಹೀಗೆ ಸುಮ್ಮನಿರಲ್ಲ. ನಿನಗೆ ಈ ಸಮಯದಲ್ಲಿ ಏನೇನೋ ಆಸೆ ಆಗುತ್ತೆ ಅಂತ ಗೊತ್ತು. ಅದನ್ನು ಸಿರಿ ಹತ್ರನೋ ನನ್ನ ಹತ್ರನೋ ಹೇಳ್ಕೊ, ಅದನ್ನು ಈಡೇರ್ಸೋಕ್ಕೆ ನೋಡ್ತೀವಿ. ಅದು ಬಿಟ್ಟು ಹೀಗೆಲ್ಲ ಮಾಡಿದ್ರೆ ಪರಿಣಾಮ ನೆಟ್ಗಿರಲ್ಲ. ನೀವು ಒಳ್ಳೆ ಕೆಲಸ ಮಾಡಿದೆ ಸಮರ್ಥ. ಇವಳನ್ನ ಹೀಗೆ ಬಿಟ್ಟಿದ್ದಿದ್ರೆ ಇವಳು ತುಳಸಿಗೂ ಕಷ್ಟ ಕೊಡೋಕೆ ಶುರು ಮಾಡಿರೋಳು. ಹೇಳಿದ್ನಲ್ಲ ತಾತ, ಅವ್ರಿಗೆ ತೊಂದರೆ ಆಗುತ್ತೆ ಅಂತ ನಾನು ಹೋಗಿದ್ದಲ್ಲ. ಸಂಧ್ಯಾ ನನ್ನ ಜವಾಬ್ದಾರಿ. ನೀವು ಮತ್ತೆ ಮತ್ತೆ ಅವ್ರ ಸುದ್ದಿ ಎತ್ಬೇಡಿ. ದಯವಿಟ್ಟು ನನಗೆ ಕ್ಷಮಿಸಿ. ಆಗಲೇ ಏನು ಮಾಡಲಿ ಅಂತ ಗೊತ್ತಾಗಲಿಲ್ಲ. ಮನ್ಸಿಗೆ ತುಂಬ ನೋವಾಯಿತು. ಅದಕ್ಕೆ ಬಾತ್ರೂಮ್ಗೆ ಹೋಗಿ ನೀರಿನ ಕೆಳಗೆ ನಿಂತ್ಕೊಂಡ್ಬಿಟ್ಟೆ. ನಂಗೆ ಅರ್ಥ ಆಗುತ್ತೆ ತುಳಸಿಯವರೇ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅವಿ ಅಭಿ ನಿಮಗೂ ಮಕ್ಕಳೇ ಅಂದ್ರಲ್ವಾ, ಅಂದಮೇಲೆ ಸಮರ್ಥ ನನಗೂ ಮಗನೇ ಅಲ್ವಾ. ನಿಮ್ಮ ಅವನ ಮಧ್ಯೆ ಎಲ್ಲ ಸರಿ ಹೋಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಇನ್ಮೇಲೆ ಏನೇ ಬಂದರೂ ಒಟ್ಟಿಗೆ ಎದುರಿಸೋಣ ಅಂತ ಹೇಳಿದ್ದೀರಾ. ಅದರ ಮೊದಲ ಹೆಜ್ಜೆ ಇದು. ಹೌದು ಮಾಧವ್ ಅವರೇ, ಅವಿ ಅಭಿ ಇಬ್ಬರು ನಿಮ್ಮ ಜೊತೆ ಚೆನ್ನಾಗಿರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಥ್ಯಾಂಕ್ಸ್. ನಡೀರಿ.